ಇಲ್ಲ ನಾವು ತಿಡ್ ಹಚ್ಚಿದೀವಿ ಅಂದ್ರೆ ಹಂಗ್ಯಾಂಗ ಹಂಗಲ್ಲ ಹಂಗ ಮಾತಾಡ್ಲಕ್ ಹೋಗ್ಬೇಡ. ಅಲ್ಲದು ಧಾರವಾಡಗಳಿಗೆ ಮುಗದಂಗ ಬಗೆ ಅರ್ಧ ಕೆಲಸ ಬಗೆ ಮುಗದೈತಿ ದಗದ ಮುಗದವ್ರಿ ಅಲ್ಲ ದಗದ ಮುಗದೈತಿ ಸುಮ್ಮ ಕೆಸರಾಗ ಕಲ್ಲಿಟ್ಟು ಕಡಿಯಾಕ ಆಗೋದು ನಡಿ ಹೋಲ್ರಿ. ಹಿಂಗ ಒಮ್ಮೆರೆ ಕಾಟಿ ಬಾರ್ಸ ನೀನು ಮೀಸಿ ತಗೊಂಡ ಇರ್ಲಿ ಹೇಳ ಅವನು ಬಾರಿಸ್ಲತ್ತೇನಲ್ಲ ಮಂಡಿಗಾಲ ಅವ್ರಿಗೆ ತಿಳಿದಟ್ ಅವ್ರು ಬಾರಿಸ್ಲತ್ಯಾರ ನಿಮಗ ತಿಳಿದಟ್ ನೀವು ಬಾರಿಸ್ಲತ್ತೀರಿ. ಹೌದ್ ತಂಗಿ ಮತ್ತ ಹೊಳ್ಳಿ ಒಂದೊಂದು ಮಾತು ಹೇಳತ್ಯಾರ. ಏನಂತ ಹೇಳ್ತಾನು ರಜುನ ಸೀರಿ ಉಟ್ಟಾನ ಅಂದಾಗ ಸೀರಿ ಉಟ್ರ ಯಾರು ಉಟ್ರು? ಯಾರೀ ನಿನ್ನ ಶರೀರ ಸೀರಿ ಉಟ್ಟತ್ಲೆ ಹಿಂಗ ಅಡ್ಡ ಹಚ್ಚುದು ಏನು ರಜುನ ಸೀರಿ ಉಟ್ಟಾನ ಅಂದಾಗ ನಿನ್ನ ಶರೀರ ಸೀರಿ ಉಟ್ಟೈತಿ ಒಳಗ ನಮ್ಮ ಜೀವಾತ್ಮ ಸೀರಿ ಹುಟ್ಟಿಲತ್ ಹಿಂಗ ಹೇಳತ್ಯಾರ. ಇನ್ನು ಹಿಂಗ ಚಾಲು ಇರ್ಲೆ ಏನು ಗಂಟು ಬಿದ್ರು ಯಪ್ಪ ಗುಬ್ಬ್ಯಾಡ ಊರಾಗ ನೀವು ನನಗ ಚಲೋ ತಂದು ಹಾಕ್ಯಾರ ನಮ್ಮ ಗೌಡ್ರು. ಅಂದ್ರ ಅವ್ರ ತಗದ್ ಹೆಂಗ ತಂಗಿ ಏನ ಹೊತ್ತು ಮುಣಿಗಿದಂಗ ನೀವ ಮ್ಯಾಲ ನಾವ ತೆಳಗನು ಲೆಕ್ಕಿಗೆ ಬಂದಾರ ಇವ್ರು ಹಳ್ಳಿ ಇಲ್ಲಿಗೆ ಬಂದು ನಿಂತಾರ ಈಗ ಅವ್ರ. ಅಲ್ಪ ಮಾತಾಡು ಮಾತ್ರಿ ವಿಚಾರ ಬೇಕಲ್ಲ. ವಿಚಾರ ಬೇಕಲ್ರಿ. ನಾ ಇದನ್ನ ಮಾತಾಡ್ರಿ ಹಿಂಗ ಆಗ್ತತಿ ಅನ್ನೋದು ಹೌದು. ಶರೀರನು ಸೀರಿ ಹುಟ್ಟೈತಿ ಒಳಗ ಜೀವ ಹುಟ್ಟಿಲತ್ತ ಅತ್ರಿ ಋಷಿ ಇದ್ದಲ ಅವನ ಶರೀರ ಪಾದ ತೊಗೊಂಡ್ ಹೊಡೆದಾಳ ನೀರ. ಹೌದು. ಶರೀರ ಅಂದ್ರೆ ಹೆಣ್ಣತ್ತು ವಾದ ಮಾಡಿ ಮಾಕೇನ ಜೀವ ತೊಳೆದು ಹೊಡೆದಾಳನ. ಇಲ್ಲ ನಾವು ತಿಡ್ ಹಚ್ಚಿದೀವಿ ಅಂದ್ರೆ ಹಂಗ್ಯಾಂಗ ಹಂಗಲ್ಲ ಹಂಗ ಮಾತಾಡ್ಲಕ್ ಹೋಗ್ಬೇಡ. ಅಲ್ಲದು ಧಾರವಾಡಗಳಿಗೆ ಮುಗದಂಗ ಬಗೆ ಅರ್ಧ ಕೆಲಸ ಬಗೆ ಮುಗದೈತಿ ದಗದ ಮುಗದವ್ರಿ ಅಲ್ಲ ದಗದ ಮುಗದೈತಿ ಸುಮ್ಮ ಕೆಸರಾಗ ಕಲ್ಲಿಟ್ಟು ಕಡಿಯಾಕ ಆಗೋದು ನಡಿ ಹೋಲ್ರಿ. ತಗದೆ ಹಾರಿ ಯಾರಿಗರೆ ಕಲಸಿ ಬೋದೆ ಯಾರಿಗರೆ ಕಲಸಿ ಬೋದೆ ಮೂರ ಪದ ಕಲತ ಮೈಯಾಗ ಮೊಗಲಿಗೆ ತ್ಯಾಕಿ ಹಾದಿ ಹೋಗಿ ಮೊಗಲಿಗೆ ತ್ಯಾಕಿ ಹಾದಿ ಮೂರ ಪದ ಕಲತ ಮೈಯಾಗ ಮೊಗಲಿಗೆ ತ್ಯಾಕಿ ಹಾದಿ ಓಡಿ ಹೋಗಿ ಮೊಗಲಿಗೆ ತ್ಯಾಕಿ ಹಾದಿ ಮೊದಲ ನೀ ಯಾವ ಯುಗದಾಗ ಹೇಳು ಆಕಾರಕ ಹ್ಯಾಂಗ ಬಂದೆ ಹೇಳು ಆಕಾರಕ ಹ್ಯಾಂಗ ಬಂದೆ ಹೆಣ್ಣು ಗಂಡು ಎರಡ ಕಾಮ ಕುಡಿದ ಪ್ರೇಮದಿಂದ ಎಂದಾಗಡೆ ಮೋಟರ್ದಾಗ ಬಂದಿ ಹಚ್ಚಲ ಸಂದ್ರ್ಯಾಂದ ಹಾಯ್ದ ಬಂದಿ ಹೆಣ್ಣು ಗಂಡು ಎರಡು ಕಾಮ ಕುಡಿದ ಪ್ರೇಮದಿಂದ ಪಚ್ಚಲ ಮೂರ ಹಿಡಿದ ಬಂದಿ ಆಕಾರದೊಳಗ ಇದ್ದಿದ್ದಿಲ್ಲ ಶಕ್ತಿ ಹೊಕ್ಕಾಳು ಸಂಧಿ ತಾಯಿ ಹೊಕ್ಕಾಳು ಸಂಧಿಗೆ ಸಂಧಿ ಎಂಟ ಪಾಲಿನ್ಯಾಗ ಒಂಟ ಪಾಲದ
ಹ್ಯಾಂಗ ಹೆಚ್ಚನಾದಿ ನಮ್ಮ ಮುದುಕ ಹ್ಯಾಂಗ ಹೆಚ್ಚನಾದಿ ಸುನ್ನಾಳ ಹುಡುಗ ಹ್ಯಾಂಗ ಹೆಚ್ಚನಾದಿ ಆಗ ಕಾಗಿಯಾಗ ಎಂಟ ಪಾಲಿನ್ಯಾಗ ಒಂಟ ಪಾಲನೆ ಹ್ಯಾಂಗ ಹೆಚ್ಚನಾದಿ ನಮ್ಮ ಮುಂದ ಹ್ಯಾಂಗ ಹೆಚ್ಚನಾದಿ ಆಗಿಯಾಗ ಅಂಗಡಿ ಬಾಬು ತಗದ ಹೇಳ ಬಾಳಿಗೇರಿಗೆ ಹೋಗಿತ್ತು ಈ ಸುದ್ದಿ ಬಾಳಿಗೇರಿಗೆ ಹೋಗಿತ್ತು ಸುದ್ದಿ ಈ ಸುದ್ದಿ ಕೇಳಿ ಸಾತಯ್ಯ ಅಲಗೊಂಡ ಹೊರಗ ಹಾಕ್ಯಾರ ಬುದ್ಧಿ ಮೂರು ಮಂದಿನ ಹೊರಗ ಹಾಕ್ಯಾರ ಬುದ್ಧಿ ಸುನಾಳದವ್ರನ್ನ ಹೊರಗ ಹಾಕ್ಯಾರ ಬುದ್ಧಿ ತೀರಾಗ ಕಾಗಿಯಾಗ ಸುದ್ದಿ ಕೇಳಿ ಸಾತಯ್ಯ ಅಲಗೊಂಡ ಹೊರಗ ಹಾಕ್ಯಾರ ಬುದ್ಧಿ ಮೂರು ಮಂದಿ ಹೊರಗ ಹಾಕ್ಯಾರ ಬುದ್ಧಿ ಸೂರ್ಯನವನಿಗೆ ಹೊರಗ ಹಾಕ್ಯಾರ ಬುದ್ಧಿ ಆಗಿಯಾಗ ಕಾಗಿಯಾಗ ಈಗೇನು ಕೇಳತ್ತೀರ ತಮ್ಮ ಏನ್ ಕೇಳ್ತಾರ ಈಗ ಗಂಡನ ಸುಖ ಗರ್ತ್ಯಾರಿಗೆ ನೀವಳ ಇಂಥವ್ರಿಗೆ ಒಟ್ಟ ತಿಳಿಯೋದಿಲ್ಲ ತಿಳಿಯೋದಿಲ್ಲ ಹೋಂತಿಗೆ ಬಾಶಿಂಗ ಕಟ್ಟಿ ಲಗ್ನ ಆಗ್ಯಾಳೆ ಗಾಂಧಾರಿ ಸುಳ್ಳಲ್ಲ ಇಲ್ಲಿ ಬಂದ ನೋಡ್ರಿ ಹೊಂದಿನ ಕಡೆ ಹಾ ಇದು ಹೋಂತಿನ ಕಡೆ ಬಂದದ್ರಿ ಗಡಿ ಹಾ ನಿಮ್ಮ ಅವ್ಗೆ ಏನೋ ಗಣಸರು ಸಿಕ್ಕಿದ್ದಿಲ್ಲೇನೋ ಇದಿಲ್ಲೇನು ಹೋಂತಿಗೆ ಯಾಕೆ ಬಾಶಿಂಗ್ ಕಟ್ರು ಯಾಕೆ ಕಟ್ಟಿದ್ರು ಅತ್ ಕೇಳತ್ಯಾರ ತಮ್ಮ ಏನೋ ಪ್ರಶ್ನೆ ಮಾಡತ್ಯಾರ ಮಾಡ್ಲಕತ್ತಾರಿ ಇರ್ಲಿಪ್ಪ ಹೇಳ್ರಿ ನಮಗ ತಿಳಿದಟ್ಟ ಹೇಳ್ಬೇಕು ದೈವದ ಆಶೀರ್ವಾದ ಇದ್ದಟ್ಟ ಹೌದು ದೇವಿ ಆಶೀರ್ವಾದ ಇದ್ದಟ್ಟ ಹೇಳ್ಬೇಕಾಗ್ಯದ ಹೇಳ್ಬೇಕಾಗ್ಯದ್ರಿ ಅದಕ್ಕೆ ಏನಪ್ಪಾ ಅಂದ್ರೆ ಹೇಳ್ರಿ ಯಾವ ಸುಬಾಲ ರಾಜನ ಮಗಳ ಗಾಂಧಾರಿ ಹೌದು ಈಕೆಗೆ ಹೋಂತಿಗೆ ಬಾಶಿಂಗ ಕಟ್ಟಿ ಯಾಕೆ ಲಗ್ನ ಮಾಡ್ಯಾರು ಯಾಕೆ ಮಾಡ್ಬೇಕಾಯ್ತ್ರಿ ತಮ್ಮ ಅದ್ರ ಮರ್ಮ ಬೇರೆ ಐತಿ ಹೆಂಗ್ರಿ ಯಾವ ದತ್ತರ ಯಾವ ಇವ ಗಾಂಧಾರ ದೇಶದ ರಾಜ ಸುಬಾಲ ರಾಜ ಇದ್ದ ಬಾಲರಾಜ ಸುಬಾಲ ರಾಜನ ಹೊಟ್ಟಿಲೆ ಒಂದು ಹೆಣ್ಣು ಹುಟ್ಟಿತ್ತು ಹೌದು ಏನೋ ಒಂದ್ ಹೆಣ್ಣು ಹುಟ್ಟಿತ್ತು ಆಕೆನೇ ಗಾಂಧಾರಿ ಗಾಂಧಾರಿ ಹೌದು ಮಗಳು ಹುಟ್ಟಿದ ತಕ್ಷಣ ಆಹಾ, ಅಪ್ಪು ಒಂದ್ ಅಗದ ಮಾಡಿದ್ದ ಏನ್ ಮಾಡ್ತಾನವ ಈಗ ನೋಡ್ರಿ ನಾವಾಗ್ಲಿ ನೀವಾಗ್ಲಿ ಹೌದು ಮನಿ ಒಳಗ ಹೆಣ್ಣ ಹುಟ್ಲಿ ಗಂಡ ಹುಟ್ಲಿ ಹೌದು ಮೊದಲ ಹುಟ್ಟಿದ ತಕ್ಷಣ ಏನ್ ಮಾಡ್ತಾರ್ರಿ ಜನ್ಮ ಕುಂಡಲಿ ತಗೊಂಡು ಹೋಗಿ ಪಂಡಿತ್ರತೆ ಕೇಳ್ತೀವ ಹೌದ್ರಿ ಏನಂತೇಳಿ ಏನಂತವ ಏನ ಚಲೋ ಐತ್ಯೋ ಏನ ಕೆಟ್ಟ ಐತ್ಯೋ ಹೌದು ಏನ್ರೆ ಸೂತಕ ಐತ್ಯೋ ನೋಡ್ರಿ ಈಗ ಹೆಂಗ ಕೇಳ್ತೀವಲ್ಲ ಹೌದ್ರಿ ಹಂಗ ಸುಬಾಲ ರಾಜ ಆಹಾ, ಮಗಳ ಹುಟ್ಟಿದ ತಕ್ಷಣ ಹೌದ್ರಿ ಮಗಳ ಜನ್ಮ ಕುಂಡಲಿ ತಗೊಂಡು ಹೋಗಿ ಹೋಗಿ ಪಂಡಿತ್ರತೆ ಕೇಳಿದ ಏನಂತಾರ್ರಿ ಇವಾಗ ನನಗ ಬಾಳ ದಿವಸ ಮೇಲೆ ಒಂದು ಹೆಣ್ಣು ಹುಟ್ಟ್ಯದರಿ ಹುಟ್ಟ್ಯಾದ್ರಿ ಅದಕ್ಕ ಆಹಾ, ಮಗಳದ ಸ್ವಲ್ಪ ಜನ್ಮ ಕುಂಡಲಿ ನೋಡಿ ಹೇಳ್ರಿ ಹೇಳ್ರಿ ಹೆಂಗದ ಅವಾಗ ಪಂಡಿತ ಅದನ್ನೆಲ್ಲ ನೋಡಿದ ತಮ್ಮ ನೋಡಿ ಏನಂತಾರ್ರಿ ನೋಡಿ ಒಂದು ಮಾತು ಹೇಳಿದ ಏನಂತವ ಸುಬಾಲ ರಾಜ ಆಹಾ, ನಿನ್ನ ಮಗಳ ಕಾಣು ಕಾಲುಗುಂಡೆ ಎಲ್ಲಾ ಚಲೋ ಐತಿ ಹೌದು ಖರೆ ಆಹಾ, ಸ್ವಲ್ಪ ದೋಷ ಐತಿ ಹೌದು ಹೆಂಗ್ರಿ ಏನು ದೋಷ ಐತಿ ಏನದ್ರಿ ಈಕಿ ಜನ್ಮ ಕುಂಡಲಿ ಒಳಗ ಆಹಾ, ಈಕಿ ಲಗ್ನ ದೋಷ ಐತಿ ತಮ್ಮ ಸ್ಪಷ್ಟ ಹಿಂಗ ಬರದೈತಿ ಬರ್ದೈತೆ ಅಂದಾಗ ಏನಂತ ಹೇಳ್ತಾರ್ರಿ ಅದೇ ಹಂಗ್ರಿ ಅಂದವ ಹಾ ಹಾ ಹೆಂಗ್ರಿ ಅಂದಾಗ ಹೆಂಗ್ರಿ ಅಂದಾಗ ಈಕಿನ ಮದ್ವಿ ಮಾಡಿ ಕೊಟ್ರ ಕೊಟ್ರ ಮೊದಲಿನ ಗಂಡ ಸಾಯ್ತಾನು ಎರಡನೇದಾವ್ ಬದುಕತಾನು ಬದುಕ್ತಾನು ಈಗ ಸ್ವಚ್ಛ ಬರ್ದದ ಈಕಿ ಜನ್ಮ ಕುಂಡ್ಲಿ ಒಳಗ ಹಿಂಗ ಬರದೈತಿ ಬರ್ದೈತೆ ಅಂದಾಗ ಅವಾಗ ಎಲ್ಲಾರು ಕೂತು ವಿಚಾರ ಮಾಡ್ರ ಹೌದು ಏನಂತಾರಿ ಅವಾಗ ಈಗ ಮನುಷ್ಯನಾಗ ಹಾ. ಕೊಟ್ಟ ಲಗ್ನ ಮಾಡ್ರ ಮನುಷ್ಯನ ಬಲಿ ಕೊಟ್ಟಂಗ ಆಗ್ತದೆ ಹೌದು ಬಲಿ ಕೊಟ್ಟಂಗ ಆಗ್ತದೆ ಮಾನವನ ಬಲಿ ಕೊಡಬಾರ್ದ ತಿಳ್ಕೊಂಡು ಏನ್ ಮಾಡ್ಯಾರಿ ಅದಕ್ಕೆ ಎಲ್ಲಾರು ಕೂಡಿ ಒಂದು ವಿಚಾರ ಮಾಡ್ರಿ ಏನಂತ ಹೋಂತಂದ್ರ ಒಂದು ಗಂಡಂಬು ವಂಶ ಇದ್ದಂಗ ಗಂಡಮ್ಮ ವಂಶ ಮೊದಲ ಹೋಂತಿಗೆ ಬಾಸಿಂಗ್ ಕಟ್ಟೋನು ಕಟ್ಟೋನು ಹೋಂತ ಸಾಯ್ತೈತಿ ಐತೈತಿ ಹಿಂದಾಗಡೆ ಮಾನವಗ ಕೊಟ್ಟ ಲಗ್ನ ಮಾಡೋನು ವಿಚಾರ ಮಾಡ್ರಿ ಹೌದು ಅವಾಗ ಇಷ್ಟ ಸಂಬಂಧ ತಮ್ಮ ಹೌದು ಹೋಂತಿಗೆ ಬಾಸಿಂಗ ಕಟ್ರು ಹೋಂತ ಸಾಯ್ತ ಸತ್ತು ಹಿಂದಾಗಡೆ ದತ್ತ ರಾಷ್ಟ್ರ ಕೊಟ್ಟ ಲಗ್ನ ಮಾಡ್ರಿ ಹೌದು ಮಾಡ್ಯಾರಲ್ರಿ ಅದನ್ನ ತಪ್ಪು ಮಾಡ್ಯಾರ ಅವ್ರು ಹೆಂಗ್ರಿ ಆ ಹೋಂತಿಗೆ ಬಾಸಿಂಗ್ ಕಟ್ಟಬಾರ್ದಿತ್ತು ಅವ್ರು ಯಾರಿಗೆ ಕಟ್ಟಬೇಕಿತ್ರಿ ಕಿಲಿ ಬಂದತಿರ್ಲ ಗಂಡ ಹಾಡು ಇದಕ್ಕೆ ಕಟ್ಟುದಿತ್ತು ಬಾಸಿಂಗ್ ನಿಗ್ರಿ ಇದು ಹೋಗಿ ನಿಗರ್ ಬಡದು ಹೋಗ್ತಿತ್ತದಕ್ಕೆ ಬಿಗಿ ಬ್ಯಾನಿ ಬರ್ಲಿ ಏನು ಮಾತಾಡ್ತದ ಮೊದಲು ಇದು ಹೋಗ್ತಿತ್ತು ನಿಗರ್ ಬಡದು ಹೋಗ್ತಿತ್ತು ಶಟದ ಕಡೆ ಹಿಂದಾಗಡೆ ನೋಡ್ಲಾಕ್ ಬರ್ತಿತ್ತು ಮುಂದಿನ ಮಾತು ಹಾ ಅದಕ್ಕೆ ತಮ್ಮ ಹೇಳ್ರಿ ಇಷ್ಟರ ಸಂಬಂಧನ ಹೋಂತಿಗೆ ಬಾಸಿಂಗ್ ಕಟ್ಟಬೇಕಾಗೈತಿ ಕಟ್ಟಬೇಕಾಯ್ತು, ಕಟ್ಟ- ಇದನ್ನ ಕೇಳಿರುವಂತ ಸುದ್ದಿ ಹೌದು ಪ್ರಶ್ನೆ ಇಲ್ಲಿ ಮುಗಿತು ಅವ್ರು ಇನ್ನ ಬಾಳ್ ಕೇಳ್ಯಾರಿ ಮತ್ತೇನ್ ಕೇಳ್ಯಾರಿ
5 ಮಂದಿ ಗಂಡರಿದ್ದಾರಲ್ಲ ದ್ರೌಪದಿ ಕೇಳ ಸುಳ್ಳಲ್ಲ ಸುಳ್ಳಲ್ಲ 6ನೇದವನ ಮ್ಯಾಲ ಮನಸ್ಸ ಮಾಡ್ಯಾಳ ಎಂತ ಹೆಣ್ಣಿನ ಕುಲ ಕುಲ ಅದ್ ಕೇಳ್ತಾನ್ರಿ ತಮ್ಮ ಇಲ್ಲಿ ಶಾನ್ಯಾರಿದ್ರಂದ್ರ ಕೇಳ ಹೌದ್ ಪತಿವ್ರತ ಧರ್ಮದೊಳಗೆ ಅವ್ರ ಲಿಸ್ಟ್ ಅದಾವ ದ್ರೌಪದನ್ ಲಿಸ್ಟ್ ಐತಿ ಹೌದ್ ಐತಲ್ರಿ ಅವ ಪತಿವ್ರತ ಧರ್ಮದೊಳಗೆ ದ್ರೌಪದನ್ ಲಿಸ್ಟ್ ಐತಿ 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 ಕಿವ ಬಂದಾನ 6ನೇದವನ ಮೇಲೆ ಮನಸ್ಸು ಮಾಡ್ಯಾಳ ಮನಸ್ಸು ಮಾಡಿ ಅಂತ ಹೇಳ್ತಾನ್ರಿ ಅವ ಸುಳ್ಳ ಏನ್ ಅವ್ರ ಮನ್ಸಕ್ ಹೋಗ್ಯಾಳು ಇಲ್ಲ ಏನ ಕರ್ಣನ ಹಾಸಿಗೆ ತುಳಿದಾಳು ಇಲ್ಲ ಬಾರ್ಪ ಅಂತೇಳಿ ಅವ್ನು ಹೊಂದ್ಕೊಂಡಾಳು ಕರ್ದಾಳು ಇಲ್ಲ ಇಲ್ಲ ನೀ ಯಾವ ಮಾತಿನ ಮ್ಯಾಗ ಹೇಳತ್ತಿ ಯಾವ ಪುರಾಣ ಓದನ್ ಯಾರಿಗ ಗೊತ್ತಿರಿವ ಇವನ ಪುರಾಣ ಬೇರೆಲ್ಲ ಎಂತದ್ರಿ ಇವನ ಪಂಚಕ ಪುರಾಣ ಹಾ ಪಂಚಕದ ಹುಟ್ಟ್ಯಾನ ಇವನ ಪಂಚಕದಾಗ ಹುಟ್ಟ್ಯ ನೀವು ಮೊದಲು ಪಂಚಕ ಹುಟ್ಟೋದನ ಪುರಾಣ ಇವನ ಬಲ್ಲಿ ಈಗ ಬಾಳ್ ಕೇಳತ್ಯಾರ ಹೋಲ್ರಿ ಏನಂತೇಳಿ ಏನತ್ರಿ ಒಟ್ಟ ನಮ್ಮ ಅಪ್ಪನ ಇದ್ದ ನಮ್ಮ ಅಪ್ಪನದಿಂದ ಎಲ್ಲ ಹುಟ್ಟೈತಿ ಐತಿ ಇವ ಹೇಳತ್ತೇನು ಹೇಳ್ತಾನ್ರಿ ನಡಿಲಿ ಸಣ್ಣ ಹೋಗ್ಲಿ. ಆದಿಯುಗ ಹಿಡದ ಆದಿಶಕ್ತಿ ಹೌದು ಹೌದು ಏ ಓದಿ ನೋಡವೇದಿನ ಗೋಟ ವಾದ ವಿವಾದ ನಡೆಸಿದಿ ಅಡಮೋಟ ನಿನ್ನಂತ ಕಸುಮುಳ ಹಾಡಂಗ ನೋಡಿನ ಘಾಟ ನೋಡಿನ ಘಾಟ ಏ ಅನ್ನಾದಿಕ್ಕಿನ್ನ ಆದಿಶಕ್ತಿ ಕಡಿಮೆ ಅಂದ್ರ ಏನಾಗ್ತದವಾ ಕೊಳ್ಳಾಗ ಕಟ್ಯಾರ 7 ತಿಂದಿಯೋ ಏಟ ಕೊಳ್ಳಾಗ ಕಟ್ಯಾರ 7 ತಿಂದಿಯೋ ಏಟ ಜ್ಯೋತಿ ಶಕ್ತಿದಿಂದ ಪರಬ್ರಹ್ಮ ಹುಟ್ಟಿ ಬಂದ ಹೌದು ಏ ಪಾರ್ವತಿಗೆ ಮಗನಾದ ನೀಲಕಂಠ ಶಕ್ತಿ ರಚಿಸ್ಯಾಳ ದಿಕ್ಕಗಳ ಯಾಂಟ ಕತ್ತಿ ಗೊತ್ತ ಇಲ್ಲದ ತಗಿ ಬ್ಯಾಡುತ್ತಂಟ ತಗಿ ಬ್ಯಾಡುತ್ತಂಟ ಏ ಹರದಿ ಹೃದಯದಿ ಹರ ಜನಿಸಿದ ಕರೆ ಏನಾಯ್ತ್ರಿ ನಿನಗೇನ ಗೊತ್ತಾದ ಗಡವಿ ಕೇಳ ಕಿವಿ ಕ್ವಾಟ ನಿನಗೇನ ಗೊತ್ತಾದ ಗರವೇಟ ಕೇಳ ಕಿವಿ ಕ್ವಾಟ ಈಗೇನ್ ಹೇಳ್ತಾರ ತಮ್ಮ ಏನಂತ ಬಾ ಆದಿಯುಗ ಹಿಡದ ಆದಿಶಕ್ತಿ ಇದ್ದಕ್ಕಿ ಹೌದು ಬಾ ಓದಿ ನೋಡವೇ ದಿನ ಗುಟ್ಟ ಹೌದು ವಾದ ವಿವಾದ ನಡೆಸಿದ್ವಿ ಆಡಮುಟ್ಟ ಅಡಮೂಟ ನಿನ್ನಂತ ಕಸುಮುಳ ಹಾಡವಂಗ ನೋಡಿನಿ ಗಟ್ಟ ಹೌದು ಅನ್ನಾದಿಕ್ಕಿನ್ನ ಆದಿಶಕ್ತಿ ಕಡಿಮೆ ಅಂದ್ರ ಅಂದ್ರ ಕೊಳ್ಳಾಗ ಕಟ್ಯಾರ 7 ತಿಂದಿಯೋ ಏಟ ಹೌದು ಹೌದ್ರಿ ಪರಂ ಜ್ಯೋತಿ ಶಕ್ತಿದಿಂದ ಪರಬ್ರಹ್ಮ ಹುಟ್ಟಿ ಬಂದ ಹೌದಲ್ಲ ಪಾರ್ವತಿ ಮಗನಾದ ನೀಲಕಂಠ ನೀಲಕಂಠ ಯಾವಾಗ್ರಿ ಒಂದಾನೊಂದು ಟೈಮದೊಳಗ ಸಮುದ್ರ ಮಥನ ಮಾಡುವಾಗ ಕಾಳ ಕೋಟಿ ವಿಷ ಹೊಂಟಿತ್ತು ಹೌದಲ್ಲ ವಿಷ ಕುಡ್ದು ಕೂತಿದ್ದ ನಿಮ್ಮ ಅಪ್ಪ ಇವ್ರ ಅಪ್ಪ ಕೂತಿದ್ದ ವಿಷ ಕುಡ್ದ ತಮ್ಮ ಗಂಟ್ಲಾಗಿಂದ ತೆಳಗಿ ಇಳುವಿಕಿತ್ತ ಮೊದಲ ಒಳಗ ದಗಿ ಬಿಟ್ಟು ಒದ್ದಾಡ್ಲತ್ತ ಹೌದು ಹೌದ್ರಿ ದಗಿ ಬಿಟ್ಟು ಒದ್ದಾಡುವಾಗ ಅವಾಗ ಓಡಿ ಬಂದು ಇನ್ನು ಹೋಗ್ತತಿ ಅಂತ ಹೇಳಿ ಗಂಟ್ಲಾಗ ಒತ್ತಿ ಹಿಡ್ದಾಳ ನಮ್ಮ ಅವ್ವ ಹೌದು ಹೌದ್ರಲ್ಲೇ ಎಲ್ಲಿ ಗಂಟ್ಲಾಗ ಒತ್ತಿ ಹಿಡ್ದಾಳ ನೋಡ ಅವಾಗ ತಮ್ಮ ಇನ್ನಾದ್ರೂ ಮನುಷ್ಯಾಗ ಗಂಡಸು ಮಕ್ಕಳಿಗೆ ಗಂಟ್ಲಾಗ ಕಂಠ ಎತ್ತರ ಐತಿ ನಿನಗೂ ಐತೇನು ನನಗೂ ಐತಿ ನಿನಗೂ ಐತಿಲ್ಲ ನನಗಿಲ್ಲ 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 ನಾ ಕಡಿನ ಕಡಿಯಂಗ ಅದಕ್ಕ ತಮ್ಮ ಹೇಳ್ರಿ ಸ್ವತಃ ನಿಮ್ಮ ಪರಮಾತ್ಮನ ಕುತ್ತಿಗೆ ಹಿಡದಾಗ ಹಿಡ್ದಾಳ ತಾಯಿ ಇಲ್ಲೇ ಜಮಾ ಆಗಿ ಕೂತತಿ ಗಂಟ್ಲಾಗನ ಅವಾಗ ಕುತ್ತಿಗೆ ಒತ್ತಿ ಹಿಡದಾಗ ಯಾವಾಗ ಜಮಾ ಆಗೈತಿ ನೋಡ ಅವನಿಗೆ ಏನು ಬತ್ತು ಅಲ್ಲಿ ನೀಲ ಕಂಠ ನೀಲಿ ವರ್ಣ ಬಣ್ಣ ಬಂದು ಕಂಠದೊಳಗೆ ಕೂತದಕ್ಕಾಗಿ ನೀಲ ಕಂಠ ಕಂಠ ಅಲ್ಲಿ ತಮ್ಮ ಹೌದು ಹೌದು
ಪರಂ ಜ್ಯೋತಿ ಶಕ್ತಿಯಿಂದ ಪರಬ್ರಹ್ಮ ಹುಟ್ಟಿ ಬಂದ ಹುಟ್ಟಿ ಬಂದಾನ ಪಾರ್ವತಿಗೆ ಮಗನಾದ ನೀಲಕಂಠ ನೀಲಕಂಠ ಪರಶಕ್ತಿ ರಚಶಾಳ ದಿಕ್ಕಗಳ ಎಂಟ ಎಂಟ ಕತ್ತಿ ಗೊತ್ತ ಇಲ್ಲದ ತಗಿ ಬ್ಯಾಡೊತ್ತಂಟ ಹೌದು ತೆಗಿಬೇಡ ಸುಮ್ಮ ಹರದಿ ಹೃದಯದಿ ಹರ ಜನಿಸಿದ ಕರೆ ಅರೇ ನಿನಗೇನೋ ಗೊತ್ತದು ಗರ್ವಿಷ್ಟ ಕೇಳು ಈ ಕಡೆ ಕಿವಿ ಕೊಟ್ಟ ಅಲ್ಲೇ ಊಟದ ಕೊಲೆದಾಗ್ರೆ ಕೂತು ಕೇಳ ಕೇಳು ಕಡ್ಡಿ ರೊಟ್ಟಿ ತಿನ್ಕೋತ ತಮ್ಮ ಹಾ, ಹರಿ ಅಂದ್ರೆ ಏನು ಏನು ಹರ ಅಂದ್ರೆ ಏನು ಏನು ಬರಬರಿ ಕೇಳು ವಿಷಯ ಹೌದು ಹರಿ ಯಾವಾಗ ಆದಿ ಹಾ, ಸೀರಿ ಉಟ್ಟ ಬಳಕ ಹೌದು ಸೀರಿ ಉಟ್ಟ ಬಳಕ ಹರಿ ಆದಿ ಹೌದು ಅದಕ್ಕೆ ಮೊದಲ ಏನಿದ್ದ ಹರ ಐತಿ ಹಾ ಸೀರಿ ಉಟ್ಟು ಹರಿ ಆಗುದು ನಿನಗೆ ಯಾವ ಮಗ ಹೇಳಿದ್ದು ಆ ಚಟ ಅದವಕ್ಕ ಹೌದು ಏನಿದೆ ಸೀರೆ ಆಗ್ಯದ ಏನಿದ್ದು ಸೀರೆ ಅಟ್ಟು ಮಜಾರಿ ಮೈಮಾ ಹೌದು ಹೌದು ಸೀರಿ ಮೈಮಾನ ಹಂಗೈತಿ ಸೀರೆ ಮೈಮಾನ ಹಂಗದ ಈಗ ಒಂದ್ ಮಾತು ಹೇಳೇನ್ರಿ ನಮಗ ಹೆಂಗ್ರಿ ಏ ಎಲ್ಲ ನನ್ನಿಂದ ಆಗೈತಿ ಹೌದು ನಾ ಬಾಳ ದೊಡ್ಡವ ಭಾಳ ದೊಡ್ಡವ ನಮ್ಮ ಅಪ್ಪ ಇದ್ರನ್ನ ಎಲ್ಲ ಆಗಿ ಮತ್ತ ಹಾ ಒಳಗೊಂದು ಬಿರುಸು ಮಾತಾಡ್ಯಾರು ಹಂಗೆ ಮಾತಾಡ್ತಾರೆ ಚಟ ಅದವಕ್ಕ ಏನಂತ ಹೇಳಿ ಹೆಂಗ್ರಿ ಒತ್ತಿನ ಕರೆ ಜರ ಬಿರುಸಾಗ್ಲಾಯ್ತು ಮಾತ ಬ್ಯಾಡ ತಂಗಿ ಏ ನಾ ಏನ್ ನಿಮ್ಮ ಅವ್ವ ಬಂದು ನಮ್ಮ ಅಪ್ಪನ ಬಡ್ಡಿಯಾಗ ಬಿದ್ದಾಗ ಹಾ ಹಾ ಕೇಳಿರ್ಲಿ ಈ ಮಾತು ದೈವದವ್ರ ಅಂದಾನಲ್ರಿ ಏ ಎಲ್ಲರಿಗೂ ಈ ಮಾತು ಎಷ್ಟು ಬಿರುಸು ಹೋಗ್ತೈತಿ ಅನ್ನೋದು ನಿನಗೆ ಜ್ಞಾನ ರೈತೇನು ಮೊದಲು ಇಲ್ಲ ಇಲ್ಲ ಅದಕ್ಕೆ ನಮ್ಗೆ ಹೇಳ್ತೀನಲ್ಲ ಹಾ? ಅವ್ನಿಗೆ ಅವ್ ಮನುಷ್ಯನ ಅಲ್ಲ ಇಲ್ಲ ತೊಳೆಕಲೆ ಪಕ್ಕ ತೊಳಿರಿ ಅವನಿಗೆ ಅದಕ್ಕೆ ತಮ್ಮ ಹೇಳ್ರಿ ಈಗ ಹೇಸಿಗೆ ಐತಿ ಹೌದಲ್ರಿ ಅದ್ರೊಳಗೆ ಕಲ್ಲು ಹೋಗದ್ರ ನಮ್ಮ ಮೈಗೆ ಸಿಡಿತೈತಿ ಅದು. ಬ್ಯಾಡ್ರಿ ಬ್ಯಾಡ್ರಿ ಅಟ್ರ ಸಂಬಂಧ ನಿನ್ನ ಬಿಡ್ಲಾತೀವ ಹಾ ಹಾ ಭಾಳ ದೊಡ್ಡ ಮಾತಲ್ಲ ನೀ ಮಾತಾಡೋದ ಹೌದು ಹೌದು ಅದಕ್ಕೊಂದು ಮಾತು ಹೇಳ್ಯಾರಿ ಏನಂತವ ಏ ಎಲ್ಲ ನನ್ನಿಂದ ಆಗೈತಿ ನಮ್ಮ ಅಪ್ಪನ ಕೂಡ್ಕೊಂಡು ಬಳಕ ನಿನ್ನಲ್ಲಿ ಮಕ್ಕಳಾಗ್ತಾವ ಆಗ್ತಾವ ಅತ್ತಿಲ್ಲ ನಮ್ಮಲ್ಲಿ ಮಸೀಬನಾಳದಾಗ ಹೋಗ್ಬೇಕಿದಾಳ್ರಿ ಹಾ 20 ವರ್ಷ ಆತು ಹೌದು ದೇವ್ರಾತು ದಿನರಾತು ಹರಿಕೆ ಆತು ಎಲ್ಲ ಮುಗೀತು ಎಲ್ಲ ಮುಗಿದದ ತಮ್ಮ ಹಾ ನನ್ನ ತ್ಯಾಕ ಬಂದ ಬಳಕ ಮಕ್ಕಳಾಗತ್ತವತ್ತು ನಿನ್ನಲ್ಲಿ ಭ್ರಮೆ ಐತಿ 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 ಐತ್ರಿ ತಮ್ಮ ಇಬ್ರು ಗಂಡ ಹೆಣ್ತಿದ್ರು ಹೌದಲ್ರಿ ಒಟ್ಟ ಒಂದು 3 ವರ್ಷ ಅವ್ರಿಗೆ ಮಕ್ಕಳಾಗ್ಲಿಲ್ಲ ಆಗ್ಲಿಲ್ಲ 3 ವರ್ಷ ತನಕ ಮನಿಯೊಳಗ ಮಕ್ಕಳಾಗ್ಲಿಲ್ಲ ಏನ್ ಮಾಡ್ತಾರ್ರಿ ಇದ ಗಂಡ ದಿನನಿತ್ಯ ದುಡಿಲಾಕ ಹೋಗ್ತಿತ್ತು ಹೌದು ಮನ್ಯಾಗ ತಾಯಿ ತಂದಿ ಅಂದ್ರು ಹಾ ಹಾ ನೋಡು ಲಗ್ನ ಆಗಿ 3 ವರ್ಷ ಆತು ಆತು ಇನ್ನ ಏನು ಪರ್ಕಿಲ್ದಗದ ಅಂದಾಗೆ ಹಿಂಗ್ಯಾಕೋ ಅಂದಾಗ ಹಾ ಹಾ ಮುಂದ ಆಗ್ತಾವಳೆವ ಅಂದ್ಯವ ಮಗ ಹೌದು ಇವ ದಿನನಿತ್ಯ ದುಡಿಲಾಕ ಹೋಗ್ತಿದ್ದ ಅಲ್ಲಿ 4 ಮಂದಿ ದೋಸ್ತರ ಗಂಟೆ ಬಿದ್ರು ಹೌದು ಗಂಟು ಬಿದ್ದು ಏನಂತಾರಿ 4 ಮಂದಿ ದೋಸ್ತರು ಏನಂದ್ರು ಏನಂತಾರವ ಅಲ್ಲೋ ಮತ್ತು ಒಟ್ಟ 3 ವರ್ಷ ಆತು ನಿನಗಲ್ಲಿ ಮಕ್ಕಳಾಗವಲ್ಲು ಅಂದ್ರೆ ಆಗಲಾಗ್ಯವ ಏನ್ ಮಾಡ್ಬೇಕಾಗೈತಿ ಏನ್ ಮಾಡ್ಬೇಕ್ರಿ ಬಿಜಾಪುರದಂತ ದೊಡ್ಡ ದವಾಖಾನಿ ಒಳಗ ಹೌದು ಏನು ಹಾ ಹಾ ಬಿಜಾಪುರನಂತ ದೊಡ್ಡ ಸಿಟಿ ಒಳಗೆ ಹಾ. ಒಂದು ದೊಡ್ಡ ದವಾಖಾನಿ ಐತಿ. ದವಾಖಾನೆ ಐತಿ ಆ ದವಾಖಾನಿ ಒಳಗೆ ಹಾ ಹಾ ಮಕ್ಕಳು ಇಲ್ಲದವ್ರಿಗೆ ಮಕ್ಕಳ ಮಾಡ್ತಾರತ್ತ ನೀನು ಹೆಣ್ತಿನ ಕರ್ಕೊಂಡು ಹೋಗಂದಿವ ಹೋರಿ ಇಬ್ರು ಗಂಡ ಹೋರಿ ಇಬ್ರು ಗಂಡ ಹೆಣ್ತಿ ಹೋಗಿ ಬರೋಗ್ರಿ ಹೋಗಿ ಬರ್ರಿ ಅಂದಾಗ ಆಯ್ತು ಹೆಣ್ತಿನ ಕರ್ಕೊಂಡ ದವಾಖಾನಿಗೆ ನಡೆದ ಹೌದು ಆಯ್ತು ಮತ್ತೆ ಅಲ್ಲಿ ಏನ್ ರೂಲ್ಸ್ ಐತಿ ಎಲ್ಲ ಚೆಕಪ್ ಆಯ್ತಿಪ್ಪ ಹೌದು ಒಟ್ಟು ರಕ್ತ ಹಿಡ್ಕೊಂಡು XYZ ಎಲ್ಲ ಚೆಕ್ ಆತು ಹೌದು ಹೌದು ಆಕಿ ಮೇಡಮ್ ದವಾಖಾನೆ ಅಂತ ಬಂದು ಹೇಳತ್ತಳಾಕಿ ಏನಂತ ಏನಿಲ್ಲ ತಮ್ಮ ನಿನಗ ಮಕ್ಕಳು ಆಗ್ತಾವ ಇಲ್ಲ ನಂಗಿಲ್ಲ ಹೌದು ಖರೆ ನಮ್ಮಲ್ಲಿ 3 ತಿಂಗಳ ಕೋರ್ಸ್ ತಗೋಬೇಕು ನೀವು ಇಬ್ರು ಗಂಡ ಹೆಣ್ತಿ ಹೌದು ಹೌದಲ್ಲ ನಿನ್ನ ಹೆಣ್ತಿ ಹಾ ನಮ್ಮ ದವಾಖಾನ್ಯಾಗ 3 ತಿಂಗಳ ಕೋರ್ಸ್ ತಗೋಬೇಕು ತಗೋಬೇಕಲ್ಲ ಅವಾಗ ಅಂದಳಕಿ ಮಗಲಾಗ ನಿಂತೇಳಿ ನನ್ನಂತಾಗಿ ಹೆಣ್ತಿ ಭಾಳ ಬೇರಿಕಿದ್ದಳು ಹೌದವ ಏನಂದ್ರಿ ಮೇಡಮ್ ಅಂದಳಕಿ ಹೌದು ನಿಮ್ಮಲ್ಲಿ 3 ತಿಂಗಳ ಕೋರ್ಸ್ ತಗೊಂಡ್ರೆ ಮಕ್ಕಳು ಆಗ್ತಾವನ್ರಿ ಆಗ್ತಾವೇನ್ರಿ ನಮ್ಮದು ನೋಡುವ ಸ್ಟ್ಯಾಂಡರ್ಡ್ ಐತಿ ದವಾಖಾನೆ ಹೌದು ಹೌದು 3 ತಿಂಗಳ ಕೋರ್ಸ್ ತಗೊಂಡ್ರೆ ಮಕ್ಕಳು ಆಗ್ತಾವ ಗ್ಯಾರಂಟಿ ಅಕ್ಕಿ ಅಂದಳು ಏನಂತ ನಿಮ್ಮಲ್ಲಿ 3 ತಿಂಗಳು ತಗೋ ಕೋರ್ಸ್ ಮಾಡ್ರೆ ಮಕ್ಕಳಾಗದ ನೀವು ಹೇಳ್ತೀರಿ ನೀವು ಹೇಳ್ತೀರಿ ಇವ್ 3 ವರ್ಷ ಆತ ಹಗಲ ರಾತ್ರಿ ಕೂಡ್ಯ ಕೋರ್ಸ್ ಕೊಡ್ಲತ್ತೆ ನಿಂತು ಹೊಯ್ಕೊಂಡ್ರು ಆಗವಲ್ಲು ಕೌದಿ ಹರಿದು ಹಳ್ಳಕ್ಕೆ ಹೋದು ಇಲ್ಲ 3 ತಿಂಗಳದಾಗ ನಿಮ್ಮ ತ್ಯಾಕಿನ ಇರ್ಬೇಕ್ರಿ ಅಂತದಂದಳಕಿ ಹೌದು ಅವಾಗ ಅಂದಳಕಿ ಡಾಕ್ಟರ್ತಿ ಏನಂತ ನಿನಗೆ ಗೊತ್ತಿಲ್ಲ ಹಾ ತಂಗಿ ಹಾ ನಮ್ಮಲ್ಲಿ ಒಂದೊಂದು ಡೋಸ್ ಅದಾವ ಅದಾವ ಅವ ಒಂದೊಂದು ಡೋಸಿಗೆ 15,000 ರೂಪಾಯಿ ಹೌದು ಹೌದಲ್ಲ ಹಿಂಗ 3 ಡೋಸ್ ಕೊಡ್ತೀವ ಕೊಡ್ತೀವಲ್ಲ ಅಟ್ರೊಳಗೆ ಫಿಕ್ಸ್ ಹಾ ಅಂದ್ರೆ ಇವನ ಲೆಕ್ಕೇನು ಹ್ಯಾಂಗ ನಿನ್ನ ತ್ಯಾಕನ ಮಕ್ಕಳಾಗ್ತಿದ್ದು ಅಂದ್ರೆ ಹಾ ದೊಡ್ಡ ದೊಡ್ಡ ದವಾಖಾನಿಗಳು ಎಲ್ಲ ಬಂದ್ ಇರ್ತಿದ್ದು ಹೌದು 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 ದವಾಖಾನಿಗೆ ಹೋಗೋದು ಕೊಳಮಿನ ಬಿದ್ದಿದಿಲ್ಲ ಹೌದಲ್ಲ ಅಲ್ಲಿ ಡೋಸ್ ತಗೊಂಡು ಮಕ್ಕಳ ಮಾಡೋದ್ರೊಳಗೆ ಏನೈತಿ ಹಾ ನಿಮ್ಮ ಡೋಸ್ಗೇನ ಬೆಂಕಿ ಐತೈತೇನ 3 ಮಂದಿಗೆ ಡೋಸ್ ಎಲ್ಲ ಹೋಗ್ಯಾವ ಸುಟ್ಟು ಇಲ್ಲೇ ಮಾಡ್ಬೇಕು ಇಲ್ಲೇನು ಇಲ್ಲ ತಮ್ಮ ಇವೆಲ್ಲ ಅಂದ ಅನಿಸ್ಕೊಂಡು ಚೀಗೇಡಿ ಆಗಬೇಡ ಹೌದು ಹೌದಲ್ಲ ಅದು ನಿನ್ನಿಂದ ಅಲ್ಲ ಆಗುದಿಲ್ಲ ಇದಕ್ಕೆ ಮೊದಲ ಅನ್ನ ಉಣ್ಬೇಕು ಹೌದು
365 ದಿವಸದವು ಅದಾವ್ರಲ್ಲ 365 ತುತ್ತ ಅನ್ನ ಉಂಡಾಗ ನಿನ್ನಲ್ಲಿ ಒಂದು ಹನಿ ರಕ್ತ ತಯಾರ ರಕ್ತ ಅಂತ 365 ಹನಿ ರಕ್ತ ಕರಗಿದಾಗ ಏನಾತ್ರಿ ಒಂದು ಹನಿ ಬಿಂದು ತಯಾರ ತಯಾರಾತ್ಲ ಅಂತ 365 ಹನಿ ಬಿಂದು ಕರಗಿದಾಗ ಒಂದು ಹನಿ ನೀರಿನ ಆಕಾರ ಚೈತನ್ಯ ತಯಾರಾತ್ಲ ಅದ 3 ತಿಂಗಳಾಗ ನಿನ್ನ ಒಳಗೈತಿ ಹೌದ ಕೆಲಸಕ್ಕೆ ಬಂದಿಲ್ಲ ಫ್ಯಾಕ್ಟ್ರಿ ಇಲ್ಲ ಅಲ್ಲಿ ಅದು ನಿನ್ನ ಒಳಗ 3 ತಿಂಗಳಾಗ ಮೆಟ್ಟ ಮಾಡೈತಿ ಕರೆ ಕೆಲಸಕ್ಕೆ ಬಂದಿಲ್ಲ ಯಾವಾಗ ಮಂದಿ ಮನಿ 10 ಮಂದಿ ಮನಿ ಅವಲಕ್ಕಿ ಒಳಗಾಲ ಹಚ್ಚಿ ಒಂದ ತಂದ ಕೊಳ್ಳ ಗಂಟು ಹಾಕೊಂಡಿಲ್ಲ ಯಾವಾಗ ಬಂದ ಆಕಿ ಸಂಗಾಟ ಕೂಡ್ಕೊಂಡಿ ಯಾವಾಗ ಆಕಿ ಗರ್ಭದೊಳಗ ನೀರಿನ ಆಕಾರ ಬಿಂದು ಕೂಡಿತು ನೋಡ ಕೂಡಿದಾಗ ಅವಾಗ ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯಿ ಎಲ್ಲ ಸರಿಯಾಗಿ ಅಕ್ಕಂಡ ಅದ್ವೈತ ಶರೀರ ತಯಾರಾಗಲಕೈತ ಚಾಲು ಆಯ್ತಿರ್ಲ ಯಾರ್ ತ್ಯಾಕ ಯಾರ ಬಲ್ರಿ ಅವ್ವನ ತ್ಯಾಕ ತಾಯಿ ಬಲ್ಲಿ ನಿನ್ನ ತ್ಯಾಕ 3 ತಿಂಗಳಾಗವ ಮೆಟ್ಟಿತ್ತಲ ನಿನ್ನ ತ್ಯಾಕ ಯಾಕೆ ಆಗ್ಲಿಲ್ಲ ಕೈಯ ಕಾಲ ಅಲ್ಲಿ ಫ್ಯಾಕ್ಟ್ರಿ ಇಲ್ಲ ಹಿಂಗೈತಿ ಅಲ್ಲಿ ಜಾಗ ಇಲ್ಲ ತಮ್ಮ ಏನ್ ಜೆರಾಕ್ಸ್ ಕೊಡೋದು ಇಲ್ಲಿ ಬೆಳ್ಳನ ಕಾಗದ ಹಾಕು ಪರಲ್ಲ 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 ಬರೆದು ಹೋಗದೇ ಬಿಡ್ತದ ಹಂಗೆ ಇವನು ಬಲ್ಲಿ ಏನು ಮಣ್ಣು ಒಗಿತದ ಇವನು ಒಗೆದ ಅದೇ ಏನು ಮುಂಜಾನೆ ಮುದ್ದಿ ಒಗಿ ಚಾಚಿ ಕಡೆ ಒಯ್ದಿಲ್ಲ ಮತ್ತಮ್ಮ ಇದು ಅದ ಹೌದು ನಿರಾಕಾರ ನಿರಾಕಾರ ಅಂದ್ರೆ ಅರ್ಥ ಗೊತ್ತೇನ ಅದ್ರ ಅರ್ಥ ಗೊತ್ತಿಲ್ಲ ಹಂಗ ಬಗಳಕತ್ತಾನ ನೀರು ನಿರಾಕಾರ ಅಚ್ಚು ಕಡೆ ಇದ್ದ ನಮ್ಮ ಅಪ್ಪ ಹೇಳ್ತಿ ಹೇಳ್ತಾನಲ್ರಿ ನಿರಾಕಾರ ಅಂದ್ರೆ ಇದ್ರ ಅರ್ಥ ಏನು ಹೇಳ್ರಿ ಅವ್ನ ಪಕ್ಕ ನಿನ್ನಲ್ಲಿದ್ದಾಗ ಬರೀ ನೀರ್ ಇತ್ತದ ಹೌದು ನೀರ ಅದಕ್ಕ ಆಕಾರ ಬಂದಿಲ್ಲ ನಿನ್ನಲ್ಲಿದ್ದಾಗ ನೀರ ಅಕ್ಕಿಯಲ್ಲಿ ಬಂದ ಬಳಕ ಆತದಕ್ಕ ಆಕಾರ ಬತ್ತವಾಗ ನೀವು ಎರಡು ಕೂಡಿಸಿ ಅಂದಾರ ನಿರಾಕಾರ ಅಂತ ಶಬ್ದ ಬತ್ತಿಲ್ಲಿ ನಿನ್ನಲ್ಲಿ ಬರೀ ನೀರ ಅಕ್ಕಿ ತ್ಯಾಕ ಬಂದ ಬಳಕ ಆಕಾರ ಇದಕ್ಕ ಅಂದಾರ ನಿರಾಕಾರ ಕೇಳೋ ಕಿವ್ ಗುಡ್ಡಕ್ಕೆ ಹಗ್ಗಾಕ್ಲತ್ತೇನ್ರಿ ನಮ್ಮ ಅಪ್ಪ ಅಲ್ಲಿದ್ದ ಎಲ್ಲಿದ್ದ ನಿಮ್ಮ ಅಪ್ಪ ಎದರಾಗಿದ್ದು ಎಲ್ಲಿಲ್ಲ ಏನು ಉಣ್ತಿದ್ದ ಏನು ತಿತ್ತಿದ್ದ ಯಾರ ಸಂಗಡ ತಿರುಗುತ್ತಿದ್ದು ಬೆಟ್ಟನ್ರಿ ಎಲ್ಲಿದ್ದೀವ ಎಲ್ಲಿದ್ದ ನಡಿಲ ತಮ್ಮ